ಹಾಯ್ ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಭಾಗ್ಯಲಕ್ಷ್ಮಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಮನೆಯವ್ರು ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡಿರ್ತಾರೆ. ಇನ್ನು ತಾಂಡವನ ಅಪ್ಪ ಮನೆ ಬ್ಯಾಕ್ ಡೋರ್ ಸರಿ ಮಾಡ್ತಾ ಇರ್ತಾನೆ. ಅದು ಎಷ್ಟೇ ಇದು ಮಾಡಿದ್ರು ಲಾಕ್ ಆಗ್ತಾ ಇರಲ್ಲ. ಲಾಕ್ ಓಪನ್ ಆಗ್ಲಿಕ್ಕೂ ಕಷ್ಟ ಆಗ್ತಿರ್ತದೆ, ಲಾಕ್ ಹಾಕ್ಲಿಕ್ಕೂ ಕಷ್ಟ ಆಗಿರ್ತದೆ. ಅಂತೂ ಇಂತೂ ಕಷ್ಟಪಟ್ಟು ಬ್ಯಾಕ್ ಡೋರನ್ನು ಲಾಕ್ ಹಾಕಿರ್ತಾನೆ. ಇನ್ನು ಆ ಕೀನ ಗುಂಡಣ್ಣ ಆಟ ಆಡ್ತಾ ಇರ್ತಾನೆ. ಇನ್ನು ಕುಸುಮ ಹೇಳ್ತಾಳೆ, ಗುಂಡಣ್ಣ ಆ ಕೀಯಲ್ಲಿ ಆಟ ಆಡ್ಬೇಡ, ಹೋಗಿ ಇದ್ದ ಜಾಗದಲ್ಲಿ ಇಟ್ಟು ಬಾ ಅಂತ ಹೇಳ್ತಾಳೆ. ಇನ್ನು ಗುಂಡಣ್ಣ ಹೋಗಿ ಇದ್ದ ಜಾಗದಲ್ಲಿ ಇಟ್ಟು ಬರ್ತಾನೆ. ಆವಾಗ ಭಾಗ್ಯ ಹೇಳ್ತಾಳೆ, ಆಯಿತು, ಎಲ್ರಿಗೂ ಹಸಿವೆ ಆಗ್ತಿರ್ಬೇಕು, ನಾನು ಹೋಗಿ ಊಟ ಬಳಸ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಆದಿ ಬರ್ತಾನೆ. ಆದಿ ಬಂದು ನಾನು ಒಳಗೆ ಬರಲಾ ಅಂತ ಕೇಳ್ತಾನೆ. ಆವಾಗ ಕುಸುಮ, ತಾಂಡವನಪ್ಪ ಎಲ್ಲರೂ ಹೇಳ್ತಾರೆ, ಒಳಗೆ ಬನ್ನಿ ಬನ್ನಿ ಅಂತ ಹೇಳ್ತಾರೆ. ಇನ್ನು ಸುನಂದನೂ ಹೇಳ್ತಾರೆ, ಬನ್ನಿ ಆದಿ ಅವರೇ ಅಂತ ಹೇಳ್ತಾರೆ. ಇನ್ನು ಆದಿ ಅವ್ನು ಮಾಡಿದ ಪಲಾವ್ ತಂದು ಕೊಡ್ತಾನೆ. ಇನ್ನು ಆದಿ ಹೇಳ್ತಾನೆ, ಇವತ್ತು ನೀವೆಲ್ಲರೂ ಪಲಾವೇ ತಿನ್ನಬೇಕು, ಇವತ್ತು ಈ ಪಲಾವ್ ಹೇಗಾಗಿದೆ ಅಂತ ಹೇಳಿ ಟೇಸ್ಟ್ ಮಾಡಿ ಹೇಳಬೇಕು ಅಂತ ಹೇಳ್ತಾರೆ. ಇನ್ನು ಭಾಗ್ಯನೂ ಹೇಳ್ತಾಳೆ, ಆಯಿತು, ನೀವಿಷ್ಟೆಲ್ಲ ಹೇಳ್ತಿದ್ದೀರಲ್ಲ, ನಾ ಟೇಸ್ಟ್ ಮಾಡೇ ಮಾಡ್ತೀರ. ಅಷ್ಟೇ ಅಲ್ಲದೆ ಅತ್ತೆನೂ ಹೇಳ್ತಾ ಇದ್ದಾರೆ ತಿನ್ನಬೇಕು ಅಂತ ಹೇಳಿ. ಆಯಿತು, ನಾವೆಲ್ಲರೂ ಅದೇ ತಿಂತೇವೆ ಅಂತ ಹೇಳಿ ಎಲ್ಲರೂ ಆದಿ ಮಾಡಿದ ಪುಲಾವನ್ನ ಟೇಸ್ಟ್ ಮಾಡ್ತಾರೆ. ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ತನ್ವಿ ಹೇಳ್ತಾಳೆ, ವಾವ್ ಅಂಕಲ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾಳೆ. ಇನ್ನು ಸುನಂದನೂ ಹೇಳ್ತಾಳೆ, ಹೌದು ಆದಿಯವರೇ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗುತ್ತೆ. ಆವಾಗ ಭಾಗ್ಯ ಹೇಳ್ತಾಳೆ, ಅತ್ತೆ ನಾನೇ ನೋಡ್ಕೊಂಡು ಬರ್ತೇನೆ ಯಾರು ಬಂದಿದ್ದಾರೆ ಅಂತ ಹೇಳಿ ನೋಡಲಿಕ್ಕೆ ಹೋಗ್ತಾಳೆ. ಇನ್ನು ಡೋರ್ ಓಪನ್ ಮಾಡಿದಾಗ ಅಲ್ಲಿ ಪೂಜಾ, ಕನ್ನಿಕಾ, ಕಿಶನ್ ಎಲ್ಲರೂ ಬಂದಿರ್ತಾರೆ. ಅದನ್ನು ನೋಡಿ ಭಾಗ್ಯಂಗೆ ತುಂಬಾ ಶಾಕ್ ಆಗುತ್ತೆ. ಅಯ್ಯೋ, ಆದಿಯವ್ರು ಬೇರೆ ಇಲ್ಲೇ ಇದ್ದಾರೆ, ಇಲ್ಲಿ ನೋಡಿದರೆ ಇವರೆಲ್ಲ ಬಂದಿದ್ದಾರೆ, ಏನಪ್ಪ ಮಾಡಲಿ ಅಂತ ಹೇಳ್ಕೊಂಡು ಶಾಕಿಂದ ನೋಡ್ತಾ ಇರ್ತಾಳೆ. ಆವಾಗ ಪೂಜಾ ಹೇಳ್ತಾಳೆ, ಅಕ್ಕ ಏನಾಯಿತು, ಯಾಕೆ ಈ ರೀತಿ ನೋಡ್ತಾ ಇದ್ದೀಯಾ ಅಂತ ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಏನಿಲ್ಲ ಪೂಜಾ, ಹೀಗೆ ನೋಡ್ತಾ ಇದ್ದೆ, ನೀವು ಸಡನ್ಲಿ ಬಂದ್ರಲ್ವಾ ಅದಕ್ಕೆ ನೋಡ್ತಾ ಇದ್ದೆ ಅಂತ ಹೇಳಿ ಅವರಿಗೆ, ಕುಸುಮ ಮತ್ತು ಆದಿಯವರಿಗೆ ಕೇಳಿಸೋ ಹಾಗೆ ಹೇಳ್ತಾಳೆ. ಅತ್ತೆ, ಪೂಜಾ ಬಂದಿದ್ದಾರೆ, ಕಿಶನ್ ಬಂದಿದ್ದಾನೆ, ಅಷ್ಟೇ ಅಲ್ಲ ಕನ್ನಿಕನೂ ಬಂದಿದ್ದಾಳೆ ಅಂತ ಹೇಳಿ ಕೇಳಿಸುವಾಗ ಹೇಳ್ತಾರೆ. ಆವಾಗ ಕುಸುಮನಿಗೆ, ಸುನಂದನಿಗೆ, ಆದಿಗಂತೂ ತುಂಬಾ ಶಾಕ್ ಆಗುತ್ತೆ. ಅಯ್ಯೋ, ಏನು ಮಾಡೋದು ಇವಾಗ, ಏನು ಮಾಡೋದು ಅಂತ ಹೇಳ್ಕೊಂಡು ಗಾಬರಿ ಪಡ್ಕೊಳ್ತಾ ಇರ್ತಾರೆ. ಇನ್ನು ಕುಸುಮ ಹೇಳ್ತಾಳೆ, ಆದಿ ಇವಾಗ ಏನು ಮಾಡೋದು ಅಂತ ಹೇಳಿ ಗಾಬರಿ ಪಡ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ಆದಿನ ಡೈನಿಂಗ್ ಟೇಬಲ್ನ ಅಡಿ ಕೂತ್ಕೊಳ್ಳಿಕ್ಕೆ ಹೇಳ್ತಾಳೆ. ಇನ್ನು ಅವರೆಲ್ಲರೂ ಬರ್ತಾರೆ. ಬಂದ ಕೂಡಲೇ ಪೂಜಾ ಹೇಳ್ತಾಳೆ, ಅಲ್ಲ ಅಕ್ಕ, ಅಷ್ಟೊತ್ತಿಂದ ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತಿದ್ದೆ, ಅವನ ನಮ್ಮನ್ನು ಒಳಕರಿಯಲ್ವಾ ಅಂತ ಕೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅಯ್ಯೋ, ಒಳಗೆ ಬನ್ನಿ ಬನ್ನಿ ಅಂತ ಹೇಳ್ತಾಳೆ. ಆಗ ಕಿಶನ್ ಹೇಳ್ತಾನೆ, ಅಲ್ಲ ಭಾಗ್ಯ ಅವರೇ, ನೀವ್ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದೀರಾ, ನಿಮ್ಮ ಮುಖ ನೋಡ್ತಾ ಇದ್ರೆ ಯಾಕೋ ನಾವು ಬಂದಿರೋದು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ನನಗೆ, ಆಯ್ತು ಬಿಡಿ, ನಾವು ಇಲ್ಲಿಂದನೇ ಹೊರಗೆ ಹೋಗ್ತೀವಿ ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ಅಯ್ಯೋ ಕಿಶನ್, ಏನಪ್ಪ ತಮಾಷೆ ನಿಂದು, ಹಾಗೇನಿಲ್ಲ, ಸಡನ್ಲಿ ಬಂದ್ರಲ್ಲ ಅದಕ್ಕೆ ಈ ರೀತಿ ಆಯಿತು ನನಗೆ ಅಷ್ಟೇ, ನೀವು ಬನ್ನಿ ಒಳಗೆ ಬನ್ನಿ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗ್ತಾಳೆ. ಅದು ಹೆದರಿಕೆಯಲ್ಲೇ ಹೋಗ್ತಾಳೆ, ಆದಿನೆಲ್ಲ ನೋಡಿಬಿಡ್ತಾರೋ ಅಂತ ಹೇಳಿ ಹೆದರಿಕೆಯಲ್ಲೇ ಹೋಗ್ತಾಳೆ. ಇನ್ನು ಕನ್ನಿಕನು ಒಳಗೆ ಹೋಗ್ತಾಳೆ. ಇನ್ನು ಒಳಗೆ ಹೋಗಿ ಎಲ್ಲರೂ ಸೋಫಾದಲ್ಲಿ ಕೂತ್ಕೊಳ್ತಾರೆ. ಇನ್ನು ತನ್ವಿ ಮತ್ತು ಗುಂಡಣ್ಣ ಅವರಿಗೆ ಗೊತ್ತಾಗದ ಹಾಗೆ, ಅಂದರೆ ಕನ್ನಿಕಾ ಅವರ ದಾರಿ ತಪ್ಪಿಸ್ಲಿಕ್ಕೆ ಸುಮ್ಮನೆ ಕನ್ನಿಕನ ಹತ್ರ ಹೋಗಿ, ನಿಮ್ಮದು ಬ್ಯಾಂಗಲ್ ಚಂದ ಇದೆ, ಇಯರಿಂಗ್ ಚಂದ ಇದೆ, ನಿಮ್ಮ ನೈಲ್ ಪಾಲಿಶ್ ಚಂದ ಇದೆ ಅಂತ ಹೇಳ್ಕೊಂಡು ತನ್ವಿ ಹೇಳ್ತಾ ಇರ್ತಾಳೆ. ಒಟ್ಟಿನಲ್ಲಿ ಆದಿಯವ್ರ ಕಣ್ಣಿಗೆ ಕಾಣಿಸ್ಬಾರ್ದು ಹೇಳ್ಕೊಂಡು ಮನೆಯವರೆಲ್ಲರೂ ನಾಟಕ ಮಾಡ್ತಾ ಇರ್ತಾರೆ. ಇನ್ನು ಆದಿ ಡೈನಿಂಗ್ ಟೇಬಲ್ ಅಡಿ ಕೂತ್ಕೊಂಡಿರ್ತಾನೆ. ಅದನ್ನು ಭಾಗ್ಯ ನೋಡ್ತಾಳೆ. ಭಾಗ್ಯ ನೋಡಿ ಅದನ್ನು ಕುಸುಮನ್ಗೆ ಕಣ್ಸನ್ನೆ ಮೂಲಕ ಹೇಳ್ತಾಳೆ. ಇನ್ನು ಭಾಗ್ಯ ಹೇಳ್ತಾಳೆ, ಹೇಗಾದರೂ ಮಾಡಿ ಇವ್ರನ್ನ ಅವ್ರ ಕಣ್ಣಿಗೆ ಬೀಳ್ದಾಗೆ ಮಾಡಬೇಕು, ಹೇಗಾದರೂ ಮಾಡಿ ಇವ್ರ ರೂಮಿಗೆ ಹೋಗೋಗಿ ಮಾಡಬೇಕು, ಏನು ಮಾಡಲಿ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಕಿಶನ್ ಹೇಳ್ತಾಳೆ, ನಾನು ಊಟನೇ ಮಾಡಲಿಲ್ಲ, ನಮ್ಗೆ ಹಸಿವೆ ಆಗ್ತಿದೆ, ಅಷ್ಟೇ ಅಲ್ಲ ಈ ಪೂಜಾ ಬೇರೆ ಹೋಮ್ ಸಿಕ್ ಆಗ್ತಿದೆ ಅಂತ ಹೇಳಿದ್ಲು, ಹಾಗಾಗಿ ಇವತ್ತು ಇಲ್ಲೇ ಊಟ ಮಾಡಬೇಕಂತ ಬಂದ್ವಿ ಅಂತ ಹೇಳ್ತಾರೆ. ಆವಾಗ ಕುಸುಮಂಗೆ ಇನ್ನೂ ಶಾಕ್ ಆಗುತ್ತೆ. ಅಯ್ಯೋ, ಡೈನಿಂಗ್ ಟೇಬಲ್ನ ಅಡಿಯಲ್ಲಿ ಬೇರೆ ಆದಿ ಅಡುಗೆಸಿ ಕೂತ್ಕೊಂಡಿದ್ದಾನೆ, ಅವ್ರೇನಾದರೂ ನೋಡಿದರೆ ಏನಪ್ಪ ಗತಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಆದಿ ಹೇಗಾದರೂ ತಪ್ಪಿಸ್ಕೊಂಡು ಕೆಳಗೆ ಅವ್ರಿಗೆ ಕಾಣದ ಹಾಗೆ ಅವಿತ್ಕೊಂಡು ರೂಮಿಗೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇನ್ನು ಭಾಗ್ಯ, ಸುನಂದ, ಕುಸುಮ ಎಲ್ಲರೂ ಅವ್ರ ಹತ್ರ ಮಾತಾಡಿಸ್ಕೊಂಡು ಅವರು ಆದಿಯನ್ನು ನೋಡದೆ ಇರೋ ಥರ ತಡಿತಾ ಇರ್ತಾರೆ. ಇನ್ನು ಅಂತೂ ಇಂತೂ ಆದಿ ಅಲ್ಲಿಂದ ರೂಮ್ ಒಳಗೆ ಹೋಗ್ತಾನೆ. ಇನ್ನು ಆದಿಗೆ ಅಯ್ಯಬ್ಬ ಅಂತ ಅನಿಸುತ್ತೆ, ಬಚಾವ್, ಅಂತೂ ಇಂತೂ ರೂಮ್ ಒಳಗೆ ಬಂದುಬಿಟ್ಟೆ ಅಂತ ಹೇಳ್ತಾನೆ. ಇನ್ನು ಗುಂಡಣ್ಣ ಹೇಳ್ತಾನೆ, ನಾನು ನಿಮಗೆ ಜ್ಯೂಸ್ ಮಾಡ್ಕೊಂಡು ತರ್ಕೊಂಡು ಬರ್ತೆ ಅಂತ ಹೇಳಿ ಜ್ಯೂಸ್ ಮಾಡಲಿಕ್ಕೆ ಹೋಗ್ತಾನೆ. ಇನ್ನು ಜ್ಯೂಸ್ ಮಾಡಿ ಕೊಡುವಾಗ ಅದು ಕನ್ನಿಕನ ಸಾರಿಗೆ ಬೀಳುತ್ತೆ. ಆವಾಗ ಮನೆಯವ್ರು ಹೇಳ್ತಾರೆ, ಸಾರಿ ಅಂತ ಹೇಳ್ತಾಳೆ. ಆವಾಗ ಸುನಂದ ಹೇಳ್ತಾಳೆ, ನೀವು ಮೊದಲು ಹೋಗಿ ವಾಶ್ ಮಾಡ್ಕೊಂಡು ಬನ್ನಿ, ನೋಡು ಕನ್ನಿಕಾ, ಆ ರೂಮಿಗೆ ಹೋಗು, ಆ ರೂಮಲ್ಲಿ ಬಾತ್ರೂಮಲ್ಲಿ ನೀರು ಬರ್ತದೆ, ಅಲ್ಲೇ ಹೋಗಿ ವಾಶ್ ಮಾಡ್ಕೊಂಡು ಬಾ.
ಯಾಕಂದರೆ ಕಿಚನಲ್ಲಿರೋ ಟ್ಯಾಪಲ್ಲಿ ನೀರು ಸರಿಯಾಗಿ ಬರ್ತಾ ಇಲ್ಲ ಕನ್ನಿಕಾ, ಅದಕ್ಕೆ ಹೋಗಿ ರೂಮಲ್ಲಿರೋ ಬಾತ್ರೂಮ್ ಯೂಸ್ ಮಾಡು ಅಂತ ಹೇಳ್ತಾರೆ. ಆಗ ಕುಸುಮಂಗೆ ಭಾಗ್ಯಂಗೆ ಶಾಕ್ ಆಗುತ್ತೆ. ಯಾಕಂದರೆ ಅದೇ ರೂಮಿಗೆ ಆದಿ ಹೋಗಿ ಅಡಗಿಸಿ ಕೂತ್ಕೊಂಡಿರ್ತಾನೆ. ಆಗ ಕುಸುಮ ಹೇಳ್ತಾಳೆ, ಅಯ್ಯೋ ಸುನಂದ, ರೂಮಲ್ಲೇ ಹೋಗಲಿ, ರೂಮಲ್ಲೇ ನೀರು ಚೆನ್ನಾಗಿ ಬರುತ್ತೆ, ಕಿಚನಲ್ಲಿ ಬೇಡ ಅಂತ ಹೇಳ್ತಾರೆ. ಅದು ಸುನಂದಂಗೆ ಅರ್ಥನೇ ಆಗ್ತಿರಲ್ಲ. ಅಯ್ಯೋ ಬಿಕ್ತಿಯಮ್ಮ, ಯಾಕೆ ರೂಮಿಗೆ ಹೋಗಲಿ, ಇಲ್ಲಿ ನೀರು ಸರಿ ಬರ್ತಾ ಇಲ್ಲ, ನಾನು ಆವಾಗ ತಾನೇ ನೋಡಿದೆ ನೀರೇ ಸರಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಕನ್ನಿಕಾ ಸೀದಾ ರೂಮಿಗೆ ಹೋಗ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಅಯ್ಯೋ ಸುನಂದ, ಏನು ಕೆಲಸ ಮಾಡಿಬಿಟ್ರಿ ನೀವು, ಆದಿ ಬೇರೆ ಅದೇ ರೂಮಲ್ಲಿ ಅಡಗಿಸಿ ಕೂತ್ಕೊಂಡಿದ್ದಾನೆ, ಈಗ ಹೋಗಿ ಕನ್ನಿಕಾ ನೋಡಿದ್ರೆ ಏನು ಗತಿ ಅಂತ ಹೇಳ್ತಾನೆ. ಇನ್ನು ಆದಿಯಲ್ಲಿ ಅಡಗಿಸಿ ಕೂತ್ಕೊಂಡಿರ್ತಾನೆ. ಆವಾಗ ಆದಿಗೆ ಕನ್ನಿಕಾ ಬರೋದು ಕಾಣಿಸುತ್ತೆ. ಆದಿಗೆ ತುಂಬಾ ಗಾಬರಿ ಆಗುತ್ತೆ. ಇನ್ನು ಕನ್ನಿಕಾ ಒಳಗೆ ಬರಬೇಕು ಅನ್ನೋಷ್ಟರಲ್ಲಿ ಆದಿ ಡೋರ್ನ ಹಿಂದೆ ಹೋಗಿ ಅಡಗಿಸಿ ಕೂತ್ಕೊಳ್ತಾನೆ. ಕನ್ನಿಕನಿಗೆ ಆದಿ ಇರೋದು ಕಾಣಲ್ಲ. ಇನ್ನು ಆದಿ ಸೈಡಲ್ಲಿ ಹೋಗಿ ಯಾರಿಗೂ ಕಾಣದ ಹಾಗೆ ಸೈಡಲ್ಲಿ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆವಾಗ ಅದನ್ನು ಭಾಗ್ಯ ಮತ್ತು ಕುಸುಮ ನೋಡಿ ಅವರಿಬ್ಬರು ಕಿಶನ್ ಮತ್ತು ಪೂಜನಿಗೆ ಅಡ್ಡವಾಗಿ ನಿಂತ್ಕೊಳ್ತಾರೆ ಒಂದೇ ಸಲ ಬಂದು. ಆಗ ಪೂಜಾ ಹೇಳ್ತಾಳೆ, ಅಲ್ಲ ನೀವ್ಯಾಕೆ ಅಲ್ಲಿದ್ದವ್ರು ಇಲ್ಲಿ ಬಂದು ನಿಂತ್ಕೊಂಡ್ರಿ, ಅದು ಈ ಥರ ಅಡ್ಡವಾಗಿ ಬಂದು ನಿಂತ್ಕೊಂಡ್ರಿ ಅಲ್ವಾ ಅಂತ ಕೇಳ್ತಾರೆ. ಆಗ ಕಿಶನ್ ಹೇಳ್ತಾನೆ, ಹೌದು, ಏನಾಯಿತು, ನೀವಿಬ್ಬರು ಜಾಗನ ಯಾಕೆ ಚೇಂಜ್ ಮಾಡಿದ್ರಿ, ಇಲ್ಲಿದ್ದವ್ರು ಈಚೆ ಬಂದ್ರಿ ಅಲ್ಲ, ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಅಯ್ಯೋ ಹಾಗೇನಿಲ್ಲಪ್ಪ, ನಿಮ್ಮ ಹತ್ರ ಖುಷಿಯಿಂದ ಮಾತಾಡ್ಬೇಕಲ್ವಾ, ಅದಕ್ಕೆ ಈಚೆ ಬಂದು ಮಾತಾಡ್ತಿದ್ವಿ ಅಷ್ಟೇ ಅಂತ ಹೇಳ್ತಾರೆ. ಅಂತೂ ಇಂತೂ ಆದಿ ಅಲ್ಲಿಂದ ಹೊರಗೋಗ್ತಾನೆ, ಯಾರಿಗೂ ಕಾಣದ ಹಾಗೇನೆ ಹೊರಗೋಗ್ತಾನೆ. ಇನ್ನು ಈ ಕಡೆ ಶ್ರೇಷ್ಠ ತುಂಬ ಸಿಟ್ಟಲ್ಲಿ ಕೂತ್ಕೊಂಡಿರ್ತಾಳೆ. ಅವಳು ಆಫೀಸಿಗೆ ಅಂತ ರೆಡಿ ಆಗಿರ್ತಾಳೆ ಬೆಳಿಗ್ಗೆ. ಆದರೆ ತಾಂಡವ್ ಮನೆ ಲಾಕ್ ಮಾಡಿ ಹೋಗಿರ್ತಾನೆ, ಕೀ ಎಲ್ಲ ಅವನೇ ತಗೊಂಡು ಹೋಗಿರ್ತಾನೆ, ಶ್ರೇಷ್ಠನ ಹತ್ರ ಕೀಯೇ ಇರಲ್ಲ. ಇನ್ನು ತಾಂಡವ್ ಅವಳಿಗೋಸ್ಕರ ಸ್ವೀಟ್ ತಗೊಂಡು ಬಂದು ಇರ್ತಾನೆ. ಇನ್ನು ಅವಳು ರೆಡಿಯಾಗಿ ಕೂತ್ಕೊಂಡಿರ್ತಾಳೆ. ಆವಾಗ ತಾಂಡವ್ ಹೇಳ್ತಾನೆ, ಏನು ಶ್ರೇಷ್ಠ, ಇವಾಗ ಎಲ್ಲಿ ರೆಡಿಯಾಗಿ ಕೂತ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ನಾನು ರೆಡಿಯಾಗಿ ಬೆಳಿಗ್ಗೆನೆ ಕೂತ್ಕೊಂಡಿದ್ದೇನೆ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಏನು ಬೆಳಿಗ್ಗೆ ಕೂತ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ಹೌದು, ಬೆಳಿಗ್ಗೆನೇ ಆಫೀಸ್ ಹೋಗ್ಲಿಕ್ಕೆ ಕೂತ್ಕೊಂಡಿದ್ದೇನೆ, ನಿನ್ನ ಕೀ ಎಲ್ಲ ತೊಗೊಂಡು ಹೋದ್ರೆ ನಾನು ಹೇಗೆ ಮನೆಗೆ ಹೋಗಲಿ, ನಿಂಗೆ ನಾನು ಅಷ್ಟಕ್ಕೆ ಫೋನ್ ಮಾಡಿದೆ, ನಿಂಗೆ ರಿಸೀವ್ ಮಾಡಬೇಕಂತ ಗೊತ್ತಾಗೋದಿಲ್ವಾ, ಎಷ್ಟೇ ಮೀಟಿಂಗ್ ಇದ್ದರೂ ಎಷ್ಟೇ ಬ್ಯುಸಿ ಇದ್ದರೂ ನನಗೆ ಕಾಲ್ ರಿಸೀವ್ ಮಾಡಬೇಕಂತ ಗೊತ್ತಾಗಲ್ವಾ ನಿಂಗೆ, ಹೇಳ್ಕೊಂಡು ಬಾಯಿ ಬಂದಕ್ಕೆ ಬೈತಾಳೆ. ಅದಕ್ಕೆ ತಾಂಡವ್ ಹೇಳ್ತಾನೆ, ಶ್ರೇಷ್ಠ ಸಾರಿ ಶ್ರೇಷ್ಠ, ತುಂಬ ಬ್ಯುಸಿ ಇದೆ ಶ್ರೇಷ್ಠ, ಹಾಗಾಗಿ ನಿನ್ನ ಕಾಲ್ ರಿಸೀವ್ ಮಾಡ್ಲಿಕ್ಕೆ ಆಗಲಿಲ್ಲ, ನೋಡು ನಿಂಗೆ ಇಷ್ಟ ಆಗಿರೋ ಸ್ವೀಟ್ ತಗೊಂಬಂದಿದ್ದೇನೆ ಅಂತ ಹೇಳಿ ಸ್ವೀಟ್ ತಿನ್ನಿಸ್ಲಿಕ್ಕೆ ಹೋಗ್ತಾನೆ. ಆದರೆ ಶ್ರೇಷ್ಠ ಅದನ್ನು ಯಾವುದೊಂದು ಲೆಕ್ಕಕ್ಕೆ ಇಡದೆ ಅಲ್ಲಿಂದನೇ ಹೋಗ್ತಾಳೆ. ಇನ್ನು ಈ ಕಡೆ ಮನೆಯವರು ಎಲ್ಲರೂ ಖುಷಿಯಲ್ಲಿರ್ತಾರೆ. ಅಂತೂ ಇಂತೂ ಆದಿನ ಯಾರೂ ನೋಡಲಿಲ್ಲಲ್ಲ ಹೇಳ್ಕೊಂಡು ಖುಷಿಯಲ್ಲಿ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.